ನಮಸ್ಕಾರ, ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸಚಿವರ ಮೌಲ್ಯಮಾಪನವೋ ಪಕ್ಷ ಸಂಘಟನೆಯ ಸಭೆಯೋ? ಸಂತೋಷ ಸಭೆಯ ಸೀಕ್ರೆಟ್. ಬಿಎಸ್ವೈ ಟೀಮ್ಗೆ ಟೆನ್ಷನ್. ಯಾರಿಗೆ ಸಂತೋಷ, ಯಾರಿಗೆ ಅಸಂತೋಷ? ಸಂತೋಷ್ ಸೀಕ್ರೆಟ್. ರಾಜ್ಯ ಬಿಜೆಪಿಯಲ್ಲಿ ಟೆನ್ಷನ್. 3 ದಿನಗಳಿಂದ ಸಂತೋಷ್ ಅವರು ಸರಣಿ ಸಭೆಯನ್ನ ಮಾಡ್ತಾನೇ ಇದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ BL ಸಂತೋಷ್ ಅವರ ಈ ಒಂದು ಸಭೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಸರಣಿ ಸಭೆಯ ಸೀಕ್ರೆಟ್ ಏನ್ ಗೊತ್ತಾ? ಯಾವ ಕಾರಣಕ್ಕೋಸ್ಕರ ಇಷ್ಟೊಂದು ಅವರು ಸಭೆಗಳನ್ನ ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕೋಸ್ಕರ ಮಿನಿಸ್ಟರ್ಸ್ ಗಳನ್ನ ಕರೆದಿದ್ದಾರೆ, ಅವರ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರನ್ನ ಭೇಟಿಯಾಗಿದ್ರು, 3 ಗಂಟೆಗಳ ಕಾಲ ಮಾತನಾಡಿದ್ರು ಯಡಿಯೂರಪ್ಪನವರ ಜೊತೆ. ಇವತ್ತು ಕೂಡ ಪದಾಧಿಕಾರಿಗಳ ಜೊತೆ ಸಭೆ ಇದೆ. ಅದಕ್ಕೂ ಮುಂಚೆ ನಳಿನ್ ಕುಮಾರ್ ಕಟೀಲ್ ಅವರ ಜೊತೆ ಸಭೆ ಇದೆ. ಸಂಪುಟ ವಿಸ್ತರಣೆಗೂ ಮುನ್ನ ಸರಣಿ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಮೂಡ್ತಾ ಇರುವಂತಹ ಪ್ರಶ್ನೆಗಳು ಅಂದ್ರೆ, ಸಚಿವರ ಮೌಲ್ಯಮಾಪನ ಮಾಡ್ತಾ ಇದ್ದಾರಾ ಸಂತೋಷ್ ಅವರು? ಹೈಕಮಾಂಡ್ ಆ ಒಂದು ಸೂಚನೆಯನ್ನ ಕೊಟ್ಟಿದ್ಯಾ ಅವರಿಗೆ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಹೈಕಮಾಂಡ್ ಈ ಎಲ್ಲಾ ರೀತಿಯಾದಂತಹ ಟೆಸ್ಟ್ ಅನ್ನ ಮಾಡುತ್ತೆ. ಬಿಜೆಪಿ ಸರ್ಕಾರ ಇರುವಂತ ರಾಜ್ಯಗಳಲ್ಲಿ ಅದನ್ನ ಇಲ್ಲಿ ಕೂಡ ಮಾಡುವ ರೀತಿ ಕಾಣಿಸ್ತಾ ಇದೆ, ಮಾಡ್ತಾ ಇರುವ ರೀತಿ ಕಾಣಿಸ್ತಾ ಇದೆ. BL ಸಂತೋಷ್ ಅವರ ಮುಖಾಂತರ ಈ ರಿಪೋರ್ಟ್ ಬಳಿಕ ವಿಸ್ತರಣೆ ಅಥವಾ ಪುನರ್ರಚನೆ ಎರಡರಲ್ಲೊಂದಂತೂ ಹಾಗೆ ಆಗುತ್ತೆ. ಪುನರ್ರಚನೆ ಜೊತೆಗೆ ವಿಸ್ತರಣೆ ಆಗುವಂತ ಸಾಧ್ಯತೆ ದಟ್ಟವಾಗಿದೆ. ಪಕ್ಷ ಸಂಘಟನೆ ಹೆಸರಿನಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಎಲ್ಲರಿಂದಲೂ ಕೂಡ ವರದಿಯನ್ನ ಪಡಿತಿದ್ದಾರಾ ಸಂತೋಷ್ ಅವರು ಅನ್ನುವ ಪ್ರಶ್ನೆ ಸಹಜವಾಗಿದೆ. ಈ ರಿಪೋರ್ಟ್ ಆಧಾರದಲ್ಲಿ ಹೈಕಮಾಂಡ್ಗೆ ಅವರು ವರದಿಯನ್ನ ನೀಡುವಂತ ಸಾಧ್ಯತೆ ಇದೆ. ನಿನ್ನೆ ಸಿಎಂ BS ಯಡಿಯೂರಪ್ಪನವರನ್ನ ಭೇಟಿಯಾಗಿದ್ರು BL ಸಂತೋಷ್ ಅವರು. BSY ರಿಂದಲೂ ಕೂಡ ಈಗಾಗಲೇ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಯಾವೆಲ್ಲ ಸಚಿವರಿಗೆ ಶಾಕ್ ಕೊಡ್ತಾರೆ ಸಂತೋಷ್ ಅವರು, ಯಾರೆಲ್ಲ ಸಚಿವರಿಗೆ ಅಸಂತೋಷ ಉಂಟಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಪದಾಧಿಕಾರಿಗಳ ಸಭೆಗೂ ಮುನ್ನ ಕಟೀಲ್ ಅವರನ್ನು ಕೂಡ ಮಾತನಾಡಿಸಲಿದ್ದಾರೆ BL ಸಂತೋಷ್ ಅವರು. ಬಿಜೆಪಿ ರಾಜ್ಯಾಧ್ಯಕ್ಷರಿಂದಲೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ. ಭಾರಿ ಕುತೂಹಲವನ್ನ ಮೂಡಿಸಿದೆ ಸಂತೋಷ್ ಅವರ ಸರಣಿ ಸಭೆ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ BL ಸಂತೋಷ್ ಅವರು ಅಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಡೆಫಿನೆಟ್ಲಿ ಏನಾದ್ರೂ ಒಂದು ರೀಸನ್ ಇದ್ದೇ ಇರುತ್ತೆ. ಯಾಕಂದ್ರೆ ಈ ತಿಂಗಳ ಅಂತ್ಯಕ್ಕೆ ಸಂಪುಟ ಪುನರ್ರಚನೆ ಜೊತೆಗೆ ವಿಸ್ತರಣೆ ಆಗುವಂತ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇರುವಂತ ಸಂದರ್ಭದಲ್ಲೇ ಸಂತೋಷ್ ಅವರ ಸಭೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಿದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, ಹೈಕಮಾಂಡ್ ಯಾವಾಗ್ಲೂ ಕೂಡ ಬಿಜೆಪಿ ಯಾವ ರಾಜ್ಯದಲ್ಲಿ ಸರ್ಕಾರವನ್ನ ರಚನೆ ಮಾಡಿ ಆಡಳಿತವನ್ನ ಮಾಡ್ತಾ ಇದ್ರು ಕೂಡ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿರುತ್ತೆ. ಹಾಗೆ ರಾಜ್ಯದಲ್ಲೂ ಕೂಡ ಅಷ್ಟೇ. ಈಗ ಸಂತೋಷ್ ಅವರು ರಾಜ್ಯದಲ್ಲಿ ಸರಣಿ ಸಭೆಗಳನ್ನ ಮಾಡ್ತಿರೋದನ್ನ ನೋಡಿದ್ರೆ ಇನ್ನೇನು ಈ ಮಂತ್ ಎಂಡ್ ಅಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಎರಡೂ ಕೂಡ ಒಟ್ಟೊಟ್ಟಿಗೆ ಆಗಬಹುದು ಅಂತ ಹೇಳ್ತಾ ಇದ್ರಲ್ಲ, ಆ ಒಂದು ರೀಸನ್ನೇ ಪ್ರಮುಖವಾಗಿ ಕಾಣ್ತಿರುವ ರೀತಿ ಇದೆ. ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಏನಂತಂದ್ರೆ BL ಸಂತೋಷ್ ಅವರು ಸಭೆ ಮೇಲೆ ಸಭೆಯನ್ನ ಮಾಡ್ತಿದ್ದಾರೆ. ಮುಖ್ಯವಾಗಿ ಈಗಾಗಲೇ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಸಚಿವ ಸಂಪುಟ ಪುನರ್ರಚನೆ ಆಗುವಂತದ್ದು. ಈಗಾಗಲೇ ಪ್ರಮುಖವಾಗಿ ಕೆಲ ಸಂಪುಟದಲ್ಲಿ ಕೆಲವರನ್ನ ಕೈ ಬಿಡ್ತಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಹೊಸಬರನ್ನು ಕೂಡ ಯಾರನ್ನ ನೇಮಕ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಮುಖ್ಯಮಂತ್ರಿಗಳ ಬದಲು BL ಸಂತೋಷ್ ಅವರ ಜೊತೆಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಚರ್ಚೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ರಾಷ್ಟ್ರೀಯ ನಾಯಕರುಗಳು ಕೂಡ ಅವರ ಜೊತೆ ಸಂಪರ್ಕದಲ್ಲಿರುವಂತದ್ದು. ಹೀಗಾಗಿ ಈಗ BL ಸಂತೋಷ್ ಅವರು ರಾಜ್ಯದಲ್ಲಿ ಈಗಾಗಲೇ ಬಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಸಚಿವರ ಕಾರ್ಯವೈಖರಿಯನ್ನು ಕೂಡ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳಿಂದನೂ ಕೂಡ ಒಂದು ಮಾಹಿತಿಯನ್ನ ತರಿಸ್ಕೊಂಡಿದ್ದಾರೆ. ಏನೆಲ್ಲ ಕ್ರಮಗಳನ್ನ ಮಾಡಿದ್ರು, ಮತ್ತೆ DJLD KJLD ಗಲಭೆ ಪ್ರಕರಣ ಆಗಿರ್ಬೋದು, ಮತ್ತೆ ಕೊರೋನಾ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಿದೆ ಅದೆಲ್ಲದ್ರ ಬಗ್ಗೆ ಕೂಡ ಒಂದು ಸಂಕ್ಷಿಪ್ತವಾದಂತಹ ವಿವರವನ್ನ BL ಸಂತೋಷ್ ಅವರು ಪಡ್ಕೊಂಡಿರುವಂತದ್ದು. ಜೊತೆಗೆ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ BL ಸಂತೋಷ್ ಅವರು ನಿನ್ನೆ ಮೀಟಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಕೂಡ ಒಂದು ಚರ್ಚೆಯನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಂದ ಕೂಡ ಒಂದು ಪಟ್ಟಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅದನ್ನ BL ಸಂತೋಷ್ ಅವರು ಇಂದು ಅಥವಾ ನಾಳೆ ಏನು ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ. ದೆಹಲಿಗೆ ಹೋದಂತ ನಂತರವಾಗಿ ಇಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ JP ನಡ್ಡಾ ಅವರ ಜೊತೆಗೆ ಮಾತುಕತೆಯನ್ನ ಮಾಡೋದ್ರ ಮೂಲಕವಾಗಿ ಅಂತಿಮವಾಗಿ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಸದ್ಯಕ್ಕಂತೂ ನೀವ್ ಹೇಳೋ ಹಾಗೆ ಏನು BL ಸಂತೋಷ್ ಅವರನ್ನೇ ರಾಜ್ಯ ಮಟ್ಟದಲ್ಲಿ ಬಿಜೆಪಿಯಲ್ಲಿ ಬಹಳ ಶಕ್ತಿಯುತವಾದಂತಹ ನಾಯಕರು. ಏನೇ ತೀರ್ಮಾನ ಆದ್ರೂ ಕೂಡ BL ಸಂತೋಷ್ ಅವರನ್ನೇ ತೀರ್ಮಾನ ಮಾಡ್ಬೇಕಾಗತ್ತೆ. ಅಂತಿಮವಾಗಿ ಈಗಾಗಲೇ ಬೇರೆ ಬೇರೆ ರಾಜ್ಯದಲ್ಲಿ ಸಿಎಂಗಳು ಏನೇ ಇದ್ರು ಕೂಡ ಬಿಜೆಪಿ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡ್ಬೇಕು. ಆದ್ರೆ ಈ ಕರ್ನಾಟಕದಲ್ಲಿ ಮಾತ್ರ
BL ಸಂತೋಷ್ ಅವರೇನೆ ಅಂತಿಮ ನಿರ್ಧಾರವನ್ನ ಕೈಗೊಳ್ಬೇಕಾಗುತ್ತೆ. ಪಕ್ಷದಲ್ಲಾಗಿರ್ಬೋದು ಮತ್ತೆ ಸರ್ಕಾರದ ಮಟ್ಟದಲ್ಲಾಗಿರ್ಬೋದು ಮುಖ್ಯಮಂತ್ರಿಗಳೇನೇ ತೀರ್ಮಾನ ಆದ್ರೂ ಕೂಡ ಅದನ್ನ BL ಸಂತೋಷ್ ಅವರ ಗಮನಕ್ಕೆ ತಂದು ಫೈನಲ್ ಮಾಡ್ಬೇಕಾಗತ್ತೆ. ಆಲ್ರೆಡಿ ನೋಡಿದೀವಿ ಕೃಷ್ಣ, ಯಾಕಂದ್ರೆ ಈ ವಿಧಾನ ಪರಿಷತ್ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ಸಂದರ್ಭ, ನಾಮನಿರ್ದೇಶನ ಮಾಡುವಂತ ಸಂದರ್ಭದಲ್ಲೂ ಕೂಡ ಪ್ರಮುಖವಾಗಿ BL ಸಂತೋಷ್ ಅವರ ಪಾತ್ರ ಇತ್ತು. ಅವರು ಪಕ್ಷ ಮತ್ತೆ ಸರ್ಕಾರ ಎರಡರ ನಡುವಿನ ಒಂದು ಸಂಬಂಧವನ್ನ ಗಟ್ಟಿಗೊಳಿಸ್ತಾ ಅಲ್ಲಿ ನಿಯಂತ್ರಣವನ್ನ ಮಾಡ್ತಾ ಇರುವಂತ ಒಂದು ವಿಚಾರ ಎಲ್ರಿಗೂ ಕೂಡ ಗೊತ್ತಿರುವಂತದ್ದೇ. ಈಗ ಪ್ರಮುಖವಾಗಿ ಯಾರ್ಯಾರನ್ನ ಬಿಟ್ಟು ಯಾರಿಗೆ ಸ್ಥಾನವನ್ನ ಕೊಡಬೇಕು, ಯಾವ ರೀತಿಯಾಗಿ ಸರ್ಕಾರ ಮುಂದಿನ ದಿನಗಳಲ್ಲಿ ಇನ್ನು ಎಫೆಕ್ಟಿವ್ ಆಗಿ ವರ್ಕ್ ಅನ್ನ ಮಾಡಬೇಕು, ಪಕ್ಷವನ್ನ ಸಂಘಟನೆ ಮಾಡಬೇಕು ಅಂದ್ರೆ ಸರ್ಕಾರ ಅತ್ಯಂತ ಸಮರ್ಥವಾಗಿ ಕಾರ್ಯವನ್ನ ನಿರ್ವಹಿಸಿದಂತ ಸಂದರ್ಭದಲ್ಲಿ ಮಾತ್ರ ಸಾಧ್ಯ. ಸೊ ಹೀಗಾಗಿನೇ ಹೈಕಮಾಂಡ್ ಈಗ ಈ ಒಂದು ರೀತಿಯಲ್ಲಿ ನಿಯಂತ್ರಣವನ್ನ ಹೇರುವಂತ ಸಾಧ್ಯತೆ ದಟ್ಟವಾಗಿದೆ. ಹಾಗಾದ್ರೆ ಖಂಡಿತವಾಗ್ಲೂ ಪೃಥ್ವಿರಾಜ್, ಈ ಮೂಲಕವಾಗ್ಲಾದ್ರೂ BL ಸಂತೋಷ್ ಮುಖಾಂತರವಾಗ್ಲಾದ್ರೂ ಅಲ್ಲಿ ಹೈಕಮಾಂಡ್ ನಿಂದ ಇಲ್ಲಿ ಒತ್ತಡವನ್ನ ಹಾಕುವಂತದ್ದು. ಅಂದ್ರೆ ಈಗಾಗ್ಲೇ ಏನಂತಂದ್ರೆ ಎಲ್ಲೋ ಒಂದ್ ಕಡೆ DJLD KJLD ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರನೇ ಒಂದ್ ರೀತಿ ಕಾಂಗ್ರೆಸ್ಗೆ ಅಸ್ತ್ರವಾಗಿ ಪರಿಣಮಿಸಿದೆ. ಮಾತ್ಗೂ ಕೂಡ ಕಾಂಗ್ರೆಸ್ ಸಾಕಷ್ಟು ಟೀಕೆ ಟಿಪ್ಪಣಿಯನ್ನ ಮಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಸರ್ಕಾರ ಕೂಡ ಅದನ್ನ ಎದುರಿಸುವಂತ ನಿಟ್ಟಿನಲ್ಲಿ ಸ್ವಲ್ಪ ಹಿಂದೇಟು ಹಾಕಿದೆ ಅನ್ನೋದು ಕೂಡ ಎಲ್ಲೋ ಒಂದ್ ಕಡೆ BL ಸಂತೋಷ್ ಅವರ ಮನಸ್ಸಲ್ಲಿ ಉಂಟಾಗಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಅವರಿಗೆ ತಿರುಗೇಟನ್ನ ಕೊಡಬೇಕು, ಜೊತೆಗೆ ಸರ್ಕಾರದ ಸಂಬಂಧಪಟ್ಟಂತೆ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡಲಾಗಿದೆ ಅದರೆಲ್ಲದ್ರ ಬಗ್ಗೆ ಏನು ಜನರಿಗೆ ತಿಳಿಸಬೇಕು, ಅದ್ರ ಜೊತೆಗೆ ಮುಂದೆ ಬೊಮ್ಮರುವಂತ ಚುನಾವಣೆ ಆಗಿರ್ಬೋದು ಮತ್ತೆ ಪಕ್ಷ ಸಂಘಟನೆ ಆಗಿರ್ಬೋದು, ಇವೆಲ್ಲಾ ವಿಚಾರಗಳನ್ನು ಕೂಡ BL ಸಂತೋಷ್ ಅವರು ಸೂಕ್ಷ್ಮವಾಗಿ ಗಮನಿಸೋದ್ರ ಮೂಲಕವಾಗಿ ಒಂದು ಹಿಡಿತವನ್ನ ಸಾಧಿಸ್ತಾ ಇದ್ದಾರೆ ಅಂದ್ರೆ ರಾಜ್ಯದಲ್ಲಿ. ಈ ಎಲ್ಲಾ ವಿಚಾರಗಳ ಬಗ್ಗೆ ಈಗ ಸದ್ಯಕ್ಕಂತೂ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಜೊತೆಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಅವೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅಂತಿಮವಾಗಿ ದೆಹಲಿಗೆ ಹೋದ ನಂತರವಾಗಿ ಸಚಿವ ಸಂಪುಟ ಪುನರಚನೆ ಬಗ್ಗೆ ಅಂತಿಮ ತೀರ್ಮಾನವನ್ನು ಕೈಗೊಳ್ಳಿದ್ದಾರೆ. ಪೃಥ್ವಿರಾಜ್, ಮತ್ತೊಂದ್ ಕಡೆ ಈಗ ಆಗಿರುವಂತ ಗಲಭೆ ವಿಚಾರ ಆಗಿರ್ಬೋದು, ಏನೋ ಒಂದ್ ಕಡೆ ಬಿಜೆಪಿಗೆ ಸಹಜವಾಗಿ ಅಸ್ತ್ರ, ಯಾವುದೇ ಪಕ್ಷ ಇದ್ದಂತ ಸಂದರ್ಭದಲ್ಲಿ ಅವರ ಪಕ್ಷ ಎಲ್ಲಿ ವೀಕ್ ಆಗಿರುತ್ತೆ ಆ ಒಂದು ವೀಕ್ ಆಗಿರುವಂತ ಕ್ಷೇತ್ರಗಳಲ್ಲಿ ಈ ಒಂದು ಅಸ್ತ್ರವನ್ನ ಈಸಿಯಾಗಿ ಬಳಕೆ ಮಾಡ್ಕೊಳ್ಬಹುದು. ಪದಾಧಿಕಾರಿಗಳ ಸಭೆಯನ್ನ ಕೂಡ ಕರೆದಿದ್ದಾರೆ. ಸೊ ಇದೆಲ್ಲವೂ ಕೂಡ ಇವತ್ತು ಪದಾಧಿಕಾರಿಗಳ ಸಭೆಯಲ್ಲಿ ಯಾವ ರೀತಿಯಾಗಿ ಪಕ್ಷ ಸಂಘಟನೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಇದೊಂದು ಅಸ್ತ್ರವನ್ನಾಗಿ ಮಾಡಿಕೊಳ್ಳುವಂತ ಸಾಧ್ಯತೆ ದಟ್ಟವಾಗಿದೆ ಅಂತ ಕಾಣಿಸುತ್ತೆ. ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಪದಾಧಿಕಾರಿಗಳ ಮೀಟಿಂಗ್ ಅನ್ನ ಕರೆದಿರುವಂತ ಉದ್ದೇಶ ಏನು ಅಂತಂದ್ರೆ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಆಗ್ಬೇಕು, ಜೊತೆಗೆ ಕಾರ್ಯಕರ್ತರಿಗೆ ಏನ್ ಸಂದೇಶವನ್ನು ಕೊಡಬೇಕು, ಮತ್ತೆ ಈಗಾಗಲೇ ಸರ್ಕಾರ ಬಂದ್ರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಕೆಲವು ನಿಗಮ ಮಂಡಳಿಗಳ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ಅವ್ರಿಗೆ ಕಾರ್ಯಕರ್ತರಿಗೆ ಸಾಮಾನ್ಯವಾಗಿ ಅವ್ರಿಗೆ ನಿಗಮ ಮಂಡಳಿ ಸ್ಥಾನ ಕೊಡುವಂತದ್ದಾಗಿರ್ಬೋದು, ಮತ್ತೆ ಬೇರೆ ಬೇರೆ ಶಾಸಕರಿಗೆ ಪಕ್ಷ ಸಂಘಟನಾ ಜವಾಬ್ದಾರಿ ನೀಡುವಂತದ್ದು, ಈ ಎಲ್ಲಾ ವಿಚಾರಗಳ ಬಗ್ಗೆ ಕೂಡ BL ಸಂತೋಷ್ ಅವರು ಇವತ್ತು ಮೀಟಿಂಗ್ ಅಲ್ಲಿ ಚರ್ಚೆಯನ್ನ ಮಾಡಲಿದ್ದಾರೆ. ಅದ್ರ ಜೊತೆಗೆ ನಂತರ ಪ್ರಮುಖವಾಗಿ ನೀವು ಹೇಳೋ ಹಾಗೆ ಈಗಾಗಲೇ ಏನು ಅಂತಂದ್ರೆ ಗಲಭೆ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಏನೇ ಆದ್ರೂ ಕೂಡ ಏನೇ ಕ್ರಮವನ್ನ ಕೈಗೊಂಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಅದು ಕಾಂಗ್ರೆಸ್ ಅದನ್ನ ಬಹಳಷ್ಟು ಆರೋಪವನ್ನ ಮಾಡ್ತಾ ಇದೆ. ಅದ್ರ ಜೊತೆಗೆ ಏನಂತಂದ್ರೆ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರಿಗೆ ತಿಳಿಸುವಂತ ಒಂದು ಕೆಲಸವನ್ನ ಇನ್ನೂ ಕೂಡ ಸರಿಯಾಗಿ ಮಾಡಿಲ್ಲ ಅನ್ನುವಂಥದ್ದು. ಹೀಗಾಗಿ ಎಲ್ಲಾ ವಿಚಾರಗಳ ಬಗ್ಗೆ ಯಾವ ರೀತಿಯಾಗಿ ಎದುರಿಸಬೇಕು ಮುಂದಿನ ದಿನಗಳಲ್ಲಿ ಅನ್ನೋದ್ರ ಬಗ್ಗೆ BL ಸಂತೋಷ್ ಅವರು ಪಕ್ಷದ ಕಾರ್ಯಕರ್ತರಿಗೆ ಜೊತೆಗೆ ಪದಾಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಡಲಿದ್ದಾರೆ. ಜೊತೆಗೆ ಏನಂತಂದ್ರೆ ಬೇರೆ ಬೇರೆ ಹೊಣೆಗಾರಿಕೆ ಏನಿದೆ ಪಕ್ಷದಲ್ಲಿ ಏನಿದೆ ಅವೆಲ್ಲ ಏನು ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು ಅದ್ರ ಬಗ್ಗೆ ಕೂಡ ಒಂದು ಸೂಚನೆಯನ್ನು ಕೊಡಲಿದ್ದಾರೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅವ್ಯವಸ್ಥೆಯ ಆಗರ ಆಗಿವೆ ಕೋವಿಡ್ ಆಸ್ಪತ್ರೆಗಳು. ಮೊನ್ನೆ ಕಲಬುರಗಿ ಆಸ್ಪತ್ರೆ, ಇಂದು ಒಪೆಕ್ ಆಸ್ಪತ್ರೆ. ಆಸ್ಪತ್ರೆಗಳಲ್ಲಿ ಹಂದಿಗಳ ಕಾಟ, ಸಿಬ್ಬಂದಿ ಮೌನ ವಹಿಸಿದ್ದಾರೆ. ರಾಯಚೂರು ಒಪೆಕ್ಗೆ ಹಂದಿಗಳು ಎಂಟ್ರಿಯನ್ನ ಕೊಡ್ತಾ ಇದ್ದಾವೆ. ಯಾಕೆಂದ್ರೆ ಅಷ್ಟು ಈಸಿಯಾಗಿ ಹೋಗ್ಬೋದು, ಯಾವ ರೀತಿಯಾಗಿ ರಂಪವನ್ನ ಮಾಡಿದ್ರು ಕೂಡ ಹೇಳೋರು ಇಲ್ಲ ಕೇಳೋರು ಇಲ್ಲ, ಸರಿಯಾಗಿ ಚಿಕಿತ್ಸೆಯೂ ಕೂಡ ಸಿಗ್ತಾ ಇಲ್ಲ ಆ ಒಂದು ಆಸ್ಪತ್ರೆಯಲ್ಲಿ. ಆಸ್ಪತ್ರೆಯ ತ್ಯಾಜ್ಯಕ್ಕೆ ಮುಗಿಬೀಳ್ತಾ ಇದ್ದಾವೆ ಹಂದಿಗಳು, ಕಸದ ತೊಟ್ಟಿ ಆಗಿದೆ ರಾಯಚೂರಿನ ಜಿಲ್ಲಾಸ್ಪತ್ರೆ. ಕೊರೋನಾ ಆಸ್ಪತ್ರೆಯಲ್ಲಿ ಸ್ವಚ್ಛತೆನೇ ಇಲ್ಲ. ಆಸ್ಪತ್ರೆಯಲ್ಲಿ ಎಲ್ಲೆಂದರಲ್ಲಿ ಬಿದ್ದಿದೆ ಕಸದ ರಾಶಿ. ಕಸ ವಿಲೇವಾರಿ ಆಗಲ್ಲ, ಹಂದಿಗಳ ಕಾಟನೂ ಕೂಡ ತಪ್ತಾ ಇಲ್ಲ. ಎಷ್ಟೋ ರೋಗಿಗಳಿಗೆ ಸರಿಯಾದಂತ ಚಿಕಿತ್ಸೆಯೂ ಕೂಡ ಸಿಗದೆ ಪರಿತಪಿಸುವಂತಾಗಿದೆ. ಅಲ್ಲಿನ ರೋಗಿಗಳು ಬಂದಂತಹ ಸಂದರ್ಭದಲ್ಲಿ ಡಿಸಿಗಳಿಗೆ ಮೆಸೇಜ್ ಅನ್ನ ಹಾಕಬೇಕಾಗಿದೆ. ಅವರಿಗೆ ಕರೆಯನ್ನ ಮಾಡಿ ಸಾರ್ ಸ್ಪಂದಿಸಿ ಸಾರ್ ಅಂತ ಕೇಳುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಸ್ವಚ್ಛತೆಗೆ ಮನವಿಯನ್ನ ಮಾಡಿದ್ರೂ ಕೂಡ ಈ ಕ್ಷಣದವರೆಗೂ ಕ್ರಮವನ್ನ ಕೈಗೊಂಡಿಲ್ಲ. ಭಯದಲ್ಲೇ ಜೀವಿಸ್ತಾ ಇದ್ದಾರೆ ಇಲ್ಲಿರುವಂತಹ ರೋಗಿಗಳು, ಚಿಕಿತ್ಸೆಯನ್ನ ಪಡಿತಾ ಇರುವಂತವರು. ಏನ್ ಮಾಡ್ತಾ ಇದೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುವಂತದ್ದು.
ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚುಲಾಪುರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶರಣಪ್ಪ, ರೋಗಿಗಳಿಗೆ ಸರಿಯಾದಂತ ಚಿಕಿತ್ಸೆ ನೀಡ್ತಾ ಇಲ್ಲ, ಮತ್ತೊಂದ್ ಕಡೆ ಸ್ವಚ್ಛತೆ ಅನ್ನೋದು ಅಲ್ಲಿ ಮರೀಚಿಕೆ ಆಗಿರುವಂತದ್ದು, ಹಂದಿಗಳು ಬರ್ತವೆ ಹೇಗಂದ್ರ ಹಾಗೆ ರಂಪಾಟವನ್ನ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು, ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ. ಏನ್ ಮಾಡ್ತಾ ಇದಾರೆ ಅಧಿಕಾರಿಗಳೆಲ್ಲ ಅಲ್ಲಿ? ಖಂಡಿತವಾಗಿ ಪ್ರೀತಿ ಅಂತ ಹೇಳಿದ್ರೆ, ಇದು ರಾಯಚೂರಿನ ಒಪೆಕ್ ಆಸ್ಪತ್ರೆಯಲ್ಲಿ ಕಳೆದ ಏನು ಸೋಂಕಿತರು ದಾಖಲಾಗಿದ್ದರಿಂದ ಇದೇ ಸ್ಥಿತಿ ಇದೆ. ಪ್ರತಿ ದಿನನೂ ಬೇರೆ ಬೇರೆ ಕಾರಣಕ್ಕಾಗಿ ಈ ರೀತಿಯ ವಿಡಿಯೋಗಳನ್ನ ಅಲ್ಲಿರುವಂತ ಸೋಂಕಿತರೇ ಮಾಡಿ ಹಾಕ್ತಾ ಇದ್ದಾರೆ. ಇದು ಅವ್ಯವಸ್ಥೆ ಆಗಿದೆ, ಸರಿಯಾದ ಚಿಕಿತ್ಸೆ ನೀಡ್ತಾ ಇಲ್ಲ ಅನ್ನೋದು ಒಂದ್ ಕಡೆ ಆಗಿದ್ರೆ, ಇಲ್ಲಿರುವಂತಹ ಸಿಬ್ಬಂದಿಗಳು ಸಹ ಸರಿಯಾದ ಚಿಕಿತ್ಸೆ ನೀಡ್ತಾ ಇಲ್ಲ ಮತ್ತು ಬೇರೆ ಬೇರೆ ಇಲ್ಲಿ ಇರುವಂತ ಕಸವನ್ನು ಸ್ವಚ್ಛ ಮಾಡ್ತಾ ಇಲ್ಲ ಅನ್ನೋಂತ ಒಂದು ಆರೋಪ ಸಹ ಬಹಳಷ್ಟು ಕೇಳಿ ಬರ್ತಾ ಇದೆ. ಮತ್ತೆ ಈ ಬಗ್ಗೆ ನಿರಂತರವಾಗಿ ಸಹ ನಾವು ಬಹಳಷ್ಟು ಸಲ ತೋರಿಸಿದ್ರು ಸಹ ಇದೇನೋ ಸುಧಾರಣೆ ಆಗಿಲ್ಲ. ಈ ಬಗ್ಗೆ ಅಧಿಕಾರಿಗಳು ಕೇಳಿದ್ರೆ ಒಂದು ಇಲ್ಲ ಸರಿ ಮಾಡ್ತೀವಿ ಆಮೇಲೆ ಅದನ್ನ ಬೇರೆ ಬೇರೆ ಕಾರಣಕ್ಕಾಗಿ ಒಂದು ಹೇಳ್ತಾರೆ ಹೊರತು ಇದುವರೆಗೂ ಸಹ ಅಲ್ಲಿ ಸರಿಯಾದ ವ್ಯವಸ್ಥೆ ಆಗದೇ ಇರೋದಕ್ಕೆ ಈಗ ಇವತ್ತಿನ ಈ ಪ್ರಕರಣ ಇದುವರೆಗೂ ಡಿಸಿಗಳ ಗಮನಕ್ಕೆ ಬಂದಿಲ್ವಾ? ಡಿಸಿಗಳಿಗೆ ಕೇಳ್ಬೇಕಂತಲ್ಲ, ಅಲ್ಲಿನ ರೋಗಿಗಳು ಬಂದು ಅವ್ರಿಗೆ ಫೋನ್ ಮಾಡ್ಬೇಕಂತಲ್ಲ, ಏನ್ ಮಾಡ್ತಾ ಇದಾರೆ ಡಿಸಿ? ಇದಕ್ಕೂ ಇದೆ, ಆದ್ರೆ ಅದನ್ನ ಹೇಳಲಾಗುತ್ತೆ ಹೊರತು ಅಲ್ಲಿ ಯಾವುದೇ ಸ್ವಚ್ಛತೆ ಆಗ್ತಾ ಇಲ್ಲ ಅನ್ನೋದು ಅಲ್ಲಿರುವಂತ ಸೋಂಕಿತರು ಮತ್ತು ಅಲ್ಲಿರುವಂತ ಬಹುತೇಕರ ಆರೋಪ ಆಗಿದ್ದೆ. ಜೊತೆಗೆ ಅದು ಆರೋಪದ ಜೊತೆಗೆ ಅದರ ಸಾಕ್ಷಿಗಳು ಸಹ ಅಲ್ಲಿ. ಹೌದು, ಡಿಸಿ ಏನ್ ಮಾಡ್ತಿದ್ದಾರೆ ಅಂತ, ಡಿಸಿ ಏನ್ ಮಾಡ್ತಿದ್ದಾರೆ ಕಂಪ್ಲೇಂಟ್ ಆದ್ರೂ ಕೂಡ ಅದೇ ಡಿಸಿ ಅವ್ರಿಗೆ ಅದು ಗಮನಕ್ಕಿದ್ರು ಸಹ ಸುಮ್ನೆ ಅವ್ರು ಹೇಳ್ತಾರೆ ಹೊರತು ಅದು ಮಾಡ್ಬೇಕಾಗಿಲ್ಲ. ಅಲ್ಲೋಗಿ ಅದನ್ನ ಸರಿಯಾದ ಸ್ವಚ್ಛತೆಯನ್ನು ಮಾಡ್ಬೇಕಾಗಿದ್ದು ಏನು ಅಲ್ಲಿ ಉಸ್ತುವಾರಿ ವಹಿಸ್ಕೊಂಡಿರುವಂತ ಡೀನ್ ಆಗಿರ್ಬೋದು, ಅದ್ರ ಜೊತೆಗೆ ಅಲ್ಲಿ ಜಿಲ್ಲಾಧಿಕಾರಿಗಳು ಏನು ಇದ್ದಾರೆ ಅದನ್ನು ಮಾಡ್ಬೇಕಾಗಿತ್ತು. ಆದ್ರೆ ಇಲ್ಲಿವರೆಗೂ ಮಾಡದೇ ಇರೋದೇ ಇಷ್ಟೆಲ್ಲ ಕಾರಣಕ್ಕಾಗಿದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಶರಣಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಯಚೂರು ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆಯನ್ನ ನಿಮ್ಗೆ ತೋರಿಸ್ತಾ ಇದ್ವಿ. ಅವಾಗ್ಲೇನೂ ಕೂಡ ಒಬ್ಬ ವ್ಯಕ್ತಿ ಮಾತನಾಡ್ತಾ ಇದ್ರು, ಅಲ್ಲಿ ಅಡ್ಮಿಟ್ ಆಗಿದ್ದಂತ ರೋಗಿಯ ಸಂಬಂಧಿ ಅವರ ತಂದೆಯನ್ನ ಕಳ್ಕೊಂಡಿದ್ದಾರೆ, ಸರಿಯಾದಂತ ಚಿಕಿತ್ಸೆ ಸಿಗದಂತ ಹಿನ್ನೆಲೆಯಲ್ಲಿ ಡಿಸಿ ಕಂಪ್ಲೇಂಟ್ ಮಾಡಿದ್ರು. ಅದಾದ್ಮೇಲೆ ಒಬ್ರಿಗೆ ಹೇಳಿದ್ರು ಅವರು ವೈದ್ಯರಿಗೆ, ಆದ್ರೂ ಕೂಡ ಬಂದು ಚಿಕಿತ್ಸೆಯನ್ನ ನೀಡಲಿಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಂಡು. ಬೆಳಗಾವಿಯಲ್ಲಿ ಖಾಸಗಿ ಆಸ್ಪತ್ರೆಗಳ ದನದಾಹ, ಆಸ್ಪತ್ರೆಗಳಾಗಿರುವಂತದ್ದು ಬರೀ ದುಡ್ಡನ್ನ ಕಿತ್ಕೊಂಡು ತಿನ್ನುವಂತ ಆಸ್ಪತ್ರೆಗಳೇ ಇದಾವಂತೆ. ಅಲ್ಲಿ ಖಾಸಗಿ ಆಸ್ಪತ್ರೆಗಳು ಪ್ರಾಣ ಹೋಗ್ತಾ ಇದ್ರು ಕೂಡ ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡ್ಲಿಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾವೆ. ಹಣ ಕೊಟ್ರೆ ಮಾತ್ರ ಚಿಕಿತ್ಸೆಯನ್ನ ಕೊಡ್ತೀವಿ ಅಂತಿದ್ದಾರಂತೆ. ದುಡ್ಡು ಇಲ್ಲದ ಕಾರಣ ಕೆಎಲ್ಇ ಆಸ್ಪತ್ರೆ ರೋಗಿಯನ್ನ ಅಡ್ಮಿಟ್ ಮಾಡಿಕೊಂಡಿಲ್ಲ, ಅಲ್ಲದೆ ರೋಗಿಗೆ ಡ್ರಿಪ್ಸ್ ಅನ್ನ ಹಾಕಿ ಆಸ್ಪತ್ರೆಯಿಂದ ಹೊರಗೆ ಕಳಿಸಿದ್ದಾರೆ ಅಂತ ರೋಗಿಯ ಸಂಬಂಧಿಕರು ಆರೋಪವನ್ನು ಮಾಡ್ತಿದ್ದಾರೆ. ಚಿಕ್ಕೋಡಿಯ ಗುರುವ ದುರದುಂಟಿ ಎಂಬಾತ ವಿಷವನ್ನ ಕುಡಿದಿದ್ರು. ಬಿಮ್ಸ್ ನಲ್ಲಿ ಬೆಡ್ ಇಲ್ಲ ಅಂತ ಕೆಎಲ್ಇ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಆದ್ರೆ 30,000 ಹಣ ಕಟ್ಟಿಲ್ಲ ಅಂತ ಕೆಎಲ್ಇ ಆಸ್ಪತ್ರೆ ಅಮಾನವೀಯವಾಗಿ ನಡೆದುಕೊಂಡಿದೆಯಂತೆ ಅಂತ ಅವರ ಸಂಬಂಧಿಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಆಸ್ಪತ್ರೆ ಮುಂದೆ ಫುಟ್ಪಾತ್ ನಲ್ಲೇ ಡ್ರಿಪ್ಸ್ ಬಾಟಲ್ ಅನ್ನ ಹಿಡಿದು ಕುಟುಂಬಸ್ಥರು ನಿಂತಿದ್ರು. ಇನ್ನ ಬೆಳಗಾವಿ ಕೆಎಲ್ಇ ಆಸ್ಪತ್ರೆ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಮೇಲೆ ಫೈರಿಂಗ್ ನಡೆದಿದೆ. ಅಪರಿಚಿತ ವ್ಯಕ್ತಿಯಿಂದ ಗುಂಡಿನ ದಾಳಿ ನಡೆದಿರುವಂತದ್ದು ಕೆಆರ್ ಪುರಂ ಪೊಲೀಸ್ ಠಾಣೆ ರಸ್ತೆಯ ಆಟೋ ಬಾಬು ಕಚೇರಿಯಲ್ಲಿ ದಾಳಿಯನ್ನ ಮಾಡಲಾಗಿರುವಂತದ್ದು. ಅಪರಿಚಿತ ವ್ಯಕ್ತಿಯಿಂದ ಗುಂಡಿನ ದಾಳಿಯನ್ನ ಮಾಡಲಾಗಿದೆ. ಉದ್ಯಮಿ ಮೇಲೆ ಫೈರಿಂಗ್ ಅನ್ನ ಮಾಡಲಾಗಿರುವಂತದ್ದು ಕೆಆರ್ ಪುರಂ ಪೊಲೀಸ್ ಠಾಣೆ ರಸ್ತೆಯ ಆಟೋ ಬಾಬು ಕಚೇರಿಯಲ್ಲಿ ದಾಳಿಯನ್ನ ಮಾಡಲಾಗಿದೆ. ರಿಯಲ್ ಎಸ್ಟೇಟ್ ಏಜೆಂಟ್ ಆಟೋ ಬಾಬು ಮೇಲೆ ಗುಂಡಿನ ದಾಳಿಯನ್ನ ಮಾಡಲಾಗಿದೆ. ಯಾರು ಮಾಡಿರುವಂತದ್ದು, ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಗುಂಡಿನ ದಾಳಿಯನ್ನ ಮಾಡಲಾಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಇಲ್ಲಿ ಯಾರಿಗೂ ಕೂಡ ಭಯನೇ ಇಲ್ಲ. ಬೆಂಗಳೂರಿನಲ್ಲಂತೂ ಕ್ರಿಮಿನಲ್ಸ್ ಗಳಿಗೆ ಆಡಿದ್ದೇ ಆಟ ಆಗ್ಬಿಟ್ಟಿದೆ. ಯಾಕೆಂದ್ರೆ ಅಷ್ಟು ಧೈರ್ಯ ಬಂದಿದೆ. ಪೊಲೀಸ್ ಠಾಣೆಯನ್ನೇ ಧ್ವಂಸ ಮಾಡ್ತಾರೆ ಅಂದ್ರೆ ಇನ್ ಯಾವ ರೀತಿಯಾದಂತ ಧೈರ್ಯ ಅಂದ್ರೆ ನೀವೇ ಊಹಿಸ್ಕೊಳ್ಬೇಕು. ಆರಾಮಾಗಿ ಬಂದು ಫೈರಿಂಗ್ ಅನ್ನ ಮಾಡುವಂತ ಮಟ್ಟಿಗೆ ಬಂಡ ಧೈರ್ಯ ಬಂದ್ಬಿಟ್ಟಿದೆ ಇಲ್ಲಿರುವಂತ ಕ್ರಿಮಿನಲ್ ಗಳಿಗೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಏನಾಗಿದೆ ಅಲ್ಲಿ? ಇದು ಕಳೆದ ರಾತ್ರಿ ನಡೆದಿರುವಂತಹ ಘಟನೆ. ಇದು ಏನು ಕೇರ್ಪುರ ಪೊಲೀಸ್ ಠಾಣೆ ರಸ್ತೆಯಲ್ಲಿರುವಂತಹ ಒಂದು ರಿಯಲ್ ಎಸ್ಟೇಟ್ ಕಚೇರಿಯಲ್ಲಿ ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಮೇಲೆ ಒಂದು ಗುಂಡಿನ ದಾಳಿ ನಡೆದಿರುವಂತದ್ದು. ಅಪರಿಚಿತ ವ್ಯಕ್ತಿ ಒಬ್ಬ ಒಂದು ಆ ಕಚೇರಿಗೆ ಬರ್ತಾನೆ. ಈ ವೇಳೆ ಅಲ್ಲಿದ್ದಂತ ಒಂದು ಆಟೋ ಬಾಬು ಎಂಬ ಏಜೆಂಟ್ ಮೇಲೆ ಒಂದು ಗುಂಡಿನ ದಾಳಿಯನ್ನ ನಡೆಸಿ ಆತನನ್ನ ಗಾಯಗೊಳಿಸಿರುವಂತಹ ಘಟನೆ ಈಗ ಬೆಳಕಿಗೆ ಬಂದಿದೆ. ಏನು ತಡರಾತ್ರಿ ಈ ಒಂದು ಕೃತ್ಯ ಎಸಗಿದ್ದು ಈಗಾಗಲೇ ಏನು ಅಪರಿಚಿತ ವ್ಯಕ್ತಿ ಸಹ ಪರಾರಿಯಾಗಿದ್ದು ಆತನಿಗೋಸ್ಕರ ಕೇರ್ಪುರ ಪೊಲೀಸರು ಒಂದು ಹುಡುಕಾಟವನ್ನು ಸಹ ನಡೆಸಿರುವಂತದ್ದು. ಏನು ರಿಯಲ್ ಎಸ್ಟೇಟ್ ವ್ಯವಹಾರ ಸಂಬಂಧ ಈ ಒಂದು
ಕೃತ್ಯ ಎಸಗಿದ್ದಾರೆ ಅನ್ನೋ ಒಂದು ಶಂಕೆ ಸಹ ಪೊಲೀಸರು ವ್ಯಕ್ತಪಡಿಸಿದ್ದು ಈಗಾಗಲೇ ಆರೋಪಿಗೆ ಒಂದು ಶೋಧವನ್ನು ನಡೆಸಿದ್ದಾರೆ. ಇನ್ನೇನು ಗಾಯಾಳು ಆಟೋ ಬಾಬು ಏನಿದ್ದಾನೆ ಈತ ಒಂದು ಪೊಲೀಸ್ ಠಾಣೆ ರಸ್ತೆಯಲ್ಲಿ ಒಂದು ಕಚೇರಿಯನ್ನು ಓಪನ್ ಮಾಡಿಕೊಂಡು ಅಲ್ಲಿ ಒಂದು ಸಣ್ಣ ಪುಟ್ಟ ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ಸಹ ಮಾಡ್ತಿದ್ದ. ಇದೇ ವಿಚಾರವಾಗಿ ನಿನ್ನೆ ರಾತ್ರಿ ಸಹ ಆತ ಕಚೇರಿಯಲ್ಲಿ ಇರಬೇಕಾದ ಸಮಯದಲ್ಲಿ ದುಷ್ಕರ್ಮಿ ಒಬ್ಬ ವ್ಯಕ್ತಿ ಒಂದು ಕಚೇರಿಗೆ ನುಗ್ಗಿ ಒಂದು ಅಟ್ಯಾಕ್ ಮಾಡಿರುವಂತದ್ದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ನಂಜನಗೂಡು ವೈದ್ಯಾಧಿಕಾರಿಗೆ ಒತ್ತಡ ಇತ್ತ? ಈ ಬಗ್ಗೆ ಕುಟುಂಬಸ್ಥರು ಪತ್ನಿ ಬಳಿ ಹೇಳಿದ್ರ? ನಾಗೇಂದ್ರ ಸಾವಿನ ಬಗ್ಗೆ ಕುಟುಂಬಸ್ಥರು ಏನಂತಾರೆ ಅನ್ನುವ ಪ್ರಶ್ನೆ ಅಂತೂ ಕಾಡ್ತದೆ. ಯಾಕೆಂದ್ರೆ ಅವರು ಕಾಣಿಸಿಕೊಂಡೇ ಇಲ್ಲ ನಾಗೇಂದ್ರ ಅವರ ಕುಟುಂಬಸ್ಥರು. ಸೊ ಹೀಗಾಗಿ ಈ ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇರುವಂತದ್ದು. ವೈದ್ಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ವೈದ್ಯರಿಗೆಲ್ಲರಿಗೂ ಕೂಡ ಅವರ ಒಂದು ಸಂಘ ಬೆಂಬಲವನ್ನ ಕೂಡ ಕೊಡ್ತಾ ಇರುವಂತದ್ದು. ಇಷ್ಟೆಲ್ಲ ಆದ್ರೂ ಅವರ ಕುಟುಂಬದವರು ಯಾಕೆ ಕಾಣಿಸ್ತಾ ಇಲ್ಲ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಮೈಸೂರು ಸರ್ಕಾರಿ ವೈದ್ಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಕುಟುಂಬಸ್ಥರು ಕಾಣಿಸಿಕೊಂಡಿಲ್ಲ. ಒತ್ತಡ ಇತ್ತು ಎನ್ನುವ ಬಗ್ಗೆ ಏನನ್ನೂ ಹೇಳ್ತಿಲ್ಲ, ಯಾಕೆ ಎನ್ನುವ ಪ್ರಶ್ನೆನೂ ಕೂಡ ಉದ್ಭವ ಆಗ್ತಾ ಇದೆ. ಕುಟುಂಬಸ್ಥರು ಬರ್ದಿದ್ರು ಕೂಡ ಪ್ರತಿಭಟನೆ ಮಾಡ್ತೀವಿ, ನಾವೇ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ರವೀಂದ್ರ. ಹಾಗಿದ್ರೆ ನಾಗೇಂದ್ರ ಕುಟುಂಬಸ್ಥರು ಯಾಕೆ ಬರ್ತಾ ಇಲ್ಲ ಅನ್ನುವ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡ್ತಾ ಇರುವಂತದ್ದು. ಒಂದ್ ಕಡೆ ಅವರು ಈ IAS ಆಫೀಸರ್ ಅನ್ನ, ಜಿಲ್ಲಾ ಪಂಚಾಯಿತಿಯ CEO ಅನ್ನ ಅಮಾನತು ಮಾಡಲೇಬೇಕು ಅನ್ನುವಂತ ಧೋರಣೆಯನ್ನ ಮುಂದುವರಿಸಿದ್ದಾರೆ. ಇದು ಕುಟುಂಬಸ್ಥರು ಬೆಂಬಲ ಮತ್ತೊಂದು ಮಗದೊಂದು ಇವೆಲ್ಲ ಬೇರೆ ತರದ ಪ್ರಶ್ನೆಗಳಿವು. ಕುಟುಂಬದವ್ರು ಬೆಂಬಲ ಕೊಡ್ಲಿ ಕೊಡದೇ ಇರಲಿ, ಅವ್ರು ಕೊಡದೇ ಎಲ್ಲೋ ಈ ತರ ಅವ್ರ ಮಗನ್ ಕಳ್ಕೊಂಡಿರುವಾಗ ಅವ್ರ ಮಗನ್ ಪರವಾಗಿ ಈ ತರದೊಂದು ಹೋರಾಟ ನಡಿಬೇಕಾದ್ರೆ ಕುಟುಂಬದವ್ರು ಬೆಂಬಲ ಕೊಡ್ತಾರ ಇಲ್ವಾ ಅಂತ ನೀವೇ ಪ್ರಶ್ನೆ ಮಾಡ್ಕೊಡ್ಬೇಕು ನಿಮ್ನ. ಇದು ಮೊದಲನೇದು. ಎರಡನೇದು, ಬೆಂಬಲ ಕೊಡೋದು ಬಿಡೋದು ಅನ್ನೋದಕ್ಕಿಂತ ಇಲ್ಲಿ ವರ್ಕಿಂಗ್ ಅಟ್ಮಾಸ್ಫಿಯರ್ ರಿಲೇಟೆಡ್ ಆಗಿ ಡಾಕ್ಟರ್ಗಳಿಗೆ ಆಗ್ತಿರೋ ಸ್ಟ್ರೆಸ್ಗೆ ರಿಲೇಟೆಡ್ ಆಗಿ ಡಾಕ್ಟರ್ಸ್ ಪ್ರೊಟೆಸ್ಟ್ ಮಾಡ್ತಿರೋದು. ನಾವು ಇನ್ನೊಂದಷ್ಟು ಜನ ಡಾಕ್ಟರ್ಗಳನ್ನು ಕಳ್ಕೊಳ್ಳೋದಕ್ಕೆ ನಾವು ರೆಡಿ ಇಲ್ಲ. ಇನ್ನೊಂದಷ್ಟು ನಮ್ಮ ಫ್ರೆಟರ್ನಿಟಿಯಿಂದ ಇನ್ನೊಂದಷ್ಟು ಜನ ಸಾಯೋದನ್ನ ನೋಡೋದಕ್ಕೆ ರೆಡಿ ಇಲ್ಲ. ಯಾರು ಸಪೋರ್ಟ್ ಮಾಡ್ತಾರೆ ಬಿಡ್ತಾರೆ ಮತ್ತೊಂದು ಮಗದೊಂದು ಅನ್ನೋದೇನಿಲ್ಲ. ಇಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರೋಂಥ ಡಾಕ್ಟರ್ಗಳು ಯಾರಿದ್ದಾರೆ, ಸ್ಟಾಫ್ ನರ್ಸಸ್ ಯಾರಿದ್ದಾರೆ, ಲ್ಯಾಬ್ ಟೆಕ್ನಿಷಿಯನ್ಸ್ ಯಾರಿದ್ದಾರೆ, ಗ್ರೂಪ್ ಡಿ ವರ್ಕರ್ಸ್ ಯಾರಿದ್ದಾರೆ, ಇವರಲ್ಲಿ ಯಾರು ಸತ್ರು ಆರೋಗ್ಯ ಇಲಾಖೆನಲ್ಲಿ ಡಾಕ್ಟರ್ ನಾಗೇಂದ್ರನ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪುಟ್ಟಪ್ಪ, ನನ್ಗೊಂದು ಪ್ರಶ್ನೆ ಮೂಡ್ತಾ ಇದೆ. ಏನಂದ್ರೆ ಇಲ್ಲಿ ಇವರೊಬ್ರು THO ನಾಗೇಂದ್ರ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಒಂದು ಜಿಲ್ಲೆಯಲ್ಲಿ ಒಂದು ಎಲ್ಲಾ ತಾಲೂಕುಗಳಲ್ಲಿ ಒಬ್ಬೊಬ್ರು THO ಇರ್ತಾರಲ್ಲ, ಅವರೆಲ್ಲ ಏನ್ ಹೇಳ್ತಿದ್ದಾರೆ? ಅವ್ರಿಗೂ ಕೂಡ ಇದೇ ರೀತಿಯಾಗಿ ಒತ್ತಡವನ್ನ ಹಾಕ್ತಾ ಇದ್ರಂತ ಮಿಶ್ರಾ ಅವರು. ಪೃಥ್ವಿರಾಜ್, ಈ ಬಗ್ಗೆ ಯಾವುದೇ THOಗಳು ಈವರೆಗೆ ಅಧಿಕೃತವಾಗಿ ಮಾಹಿತಿಯನ್ನು ನೀಡೋದಾಗ್ಲಿ ಅಥವಾ ಹೇಳಿಕೆಯನ್ನು ನೀಡೋದಾಗ್ಲಿ ಮಾಡಿಲ್ಲ. ಮತ್ತೆ ಉಳಿದ THOಗಳು ಸಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿಲ್ಲ ಅನ್ನೋದು ಸಹ ಇಲ್ಲಿ ಮುಖ್ಯವಾದಂತ ಅಂಶ. ಯಾಕಂದ್ರೆ 7 ತಾಲೂಕುಗಳು ಇದೆ ಮೈಸೂರು ಜಿಲ್ಲೆಯಲ್ಲಿ, ಅದರಲ್ಲಿ ನಂಜನಗೂಡು ತಾಲೂಕು THO ಮಾತ್ರ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಉಳಿದ 6 ತಾಲೂಕು THOಗಳು ಕರ್ತವ್ಯದಲ್ಲಿ ನಿರತರಾಗಿದ್ದಾರೆ. ಅವರು ವೈದ್ಯರು ಮಾಡ್ತಾ ಇರುವಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿಲ್ಲ. ಪ್ರಮುಖವಾಗಿ ಅವರ ನಿಲುವನ್ನು ಸಹ ಸ್ಪಷ್ಟಪಡಿಸಿಲ್ಲ. ಒಂದು ವೈದ್ಯರ ಸಂಘಕ್ಕೆ ಬೆಂಬಲವನ್ನ ಕೊಡ್ತಿದ್ದಾರೋ ಅಥವಾ ಬೆಂಬಲದಿಂದ ಅಥವಾ ಹೋರಾಟದಿಂದ ದೂರ ಉಳಿದಿದ್ದಾರೋ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಸ್ಪಷ್ಟವಾದ ನಿಲುವನ್ನು ಸ್ಪಷ್ಟಪಡಿಸಿಲ್ಲ ಅನ್ನೋದು ಇಲ್ಲಿ ಎಲ್ರಿಗೂ ಸಹ ಗೊತ್ತಾಗ್ತಾ ಇದೆ. ಅದರ ಜೊತೆಯಲ್ಲಿ ಅವರ ಕುಟುಂಬಸ್ಥರು ಸಹ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ನೀಡ್ತಾ ಇಲ್ಲ. ಇದು ಹೋರಾಟದ ದಿಕ್ಕನ್ನ ಬದಲಾಯಿಸ್ತಾ ಇದೆಯಾ, ಯಾವ ಲೆವೆಲ್ಗೆ ತಗೊಂಡು ಹೋಗುತ್ತೆ ಈ ಒಂದು ಪ್ರತಿಭಟನೆ, ಇವರ ಧೋರಣೆಯನ್ನ ಇನ್ನು ಎಷ್ಟು ದಿನಗಳ ಕಾಲ ಮುಂದುವರಿಸ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವಿಚಾರಣೆ ವೇಳೆ ಹೊರಬಿತ್ತು ಮಾಸ್ಟರ್ ಪ್ಲಾನ್. ವಾಟ್ಸ್ಆಪ್ ಗ್ರೂಪ್ ವಾಯ್ಸ್ ಕಾಲ್ ಬೆಂಕಿ ಸಂದೇಶವನ್ನ ಕಳಿಸ್ತಾ ಇದ್ರು ಇವ್ರುಗಳು. ಈ ರೀತಿಯಾದಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥಿತವಾಗಿ ಸಿದ್ಧತೆಯನ್ನ ಮಾಡ್ಕೊಳ್ತಾನೆ ಇದ್ರು ಹಲವಾರು ದಿನಗಳಿಂದ. 4 ಆರೋಪಿಗಳ ಮೊಬೈಲ್ ನಲ್ಲಿದ್ದು ಆ ಒಂದು ಬೆಂಕಿ ಹಚ್ಚಿದ ಗಲಭೆ ಸೃಷ್ಟಿ ಮಾಡಿದಂತ ರಹಸ್ಯ. ಕಿಡಿಗೇಡಿಗಳ ಬಳಿ ಇದ್ವು 2 ಮೊಬೈಲ್ಗಳು. ಕಾಕಿ ಟ್ರ್ಯಾಕ್ ಮಾಡಬಾರ್ದು ಅಂತ ಉರ್ದುವಿನಲ್ಲೂ ಕೂಡ ಮೆಸೇಜ್ ಅನ್ನ ಕಳಿಸ್ತಾ ಇದ್ರು. ಗೊತ್ತಾಗಬಾರ್ದು ಅವ್ರಿಗೆ, ಪೊಲೀಸರಿಗೆ ದಡ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಅನ್ಸತ್ತೆ ಇವ್ರುಗಳೆಲ್ಲ. ಪೊಲೀಸ್ ಎಂತ ಭಾಷೆಲ್ಲಾದ್ರೂ ಇರ್ಲಿ ಅದನ್ನ ಟ್ರೇಸ್ ಔಟ್ ಮಾಡ್ಬಿಡ್ತಾರೆ. ಮುಜಾಮಿಲ್ ಪಾಷಾ, ಕಲೀಂ ಪಾಷಾ ಪ್ಲಾನ್ ಅನ್ನ ಹಾಕಿದ್ರು. ವಾಜಿದ್ ಮತ್ತೆ ಫೈರೋಜ್ ಮೊಬೈಲ್ ನಲ್ಲಿ ಮೆಸೇಜ್ಗಳು ಸಿಕ್ಕಾಕೊಂಡಿದ್ದಾವೆ. ಈಗ ಮೊಬೈಲ್ ಜಾಲಾಡಿದಾಗ ಅಸಲಿ ಕತೆ ಬಯಲಾಗ್ತಾ ಇದೆ. ಅವ್ರು ಡೆಲಿಟ್ ಮಾಡಿದ್ರು ಕೂಡ ಅದನ್ನ ರಿಟ್ರೈ ಮಾಡಿ ರಿಕವರಿ ಮಾಡಿಬಿಟ್ಟು ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ ಪೊಲೀಸರು. ಅದನ್ನೇ ಮಾಡ್ತಾ ಇದ್ದಾರೆ ಈಗ. ಮೊದಲೇ ಗಲಾಟೆಯ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿದ್ರು ಇವರು. ಅದನ್ನೇ ಹೇಳ್ತಾ ಇದ್ವಿ, ನವೀನ್ ಆ ಒಂದು ಪೋಸ್ಟ್ ಕೇವಲ ನೆಪ ಮಾತ್ರ ಅಂತ.
ಇವೆಷ್ಟು ಇವರೆಗಿನ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.